ರೈಡರ್ ಎಲ್ಲ ಕೊಡೋ ಹೈಬ್ರಿಡ್ ಪಾಪ ಏನೋ ಇಲ್ಲೂ ಕಾರ್ ಹೋಗಕ್ಕಾಗಲ್ವಲ್ಲೋ. ಸೊ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ವ್ಲಾಗ್ ಏನು ಅಂತಂದರೆ, ಇವತ್ತು ಬೆಳಗ್ಗೆ ಎದ್ದು ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡ್ವಿ. ರಾತ್ರಿ ನಮ್ಮ ಏರಿಯಾದಲ್ಲಿ ತುಂಬ ಅಂದರೆ ತುಂಬ ಮಳೆ ಬಂತು. ಸೊ ಇವತ್ತು ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ನೋಡೋಣ. ಬೆಳಗ್ಗೆ ಒಂಥರ ಮಾರ್ನಿಂಗ್ ಸರ್ವೆ ಟೈಪ್ ಇದು. ಸೊ ಬನ್ನಿ, ಲೆಟ್ ಸ್ಟಾರ್ಟ್ ದ ವಿಡಿಯೋ. ಸರಿ, ಕಾರ್ ಸ್ಟಾರ್ಟ್ ಮಾಡಿಕೊಂಡು ನಾನಂತೂ ಬೆಳಗ್ಗೆ ಒಬ್ಬನೇ ಹೋಗಲ್ಲ. ಸೊ ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬರ್ತಾನೆ. ಅವನು ಕರ್ಕೊಂಬರೋಣ ಅಂತ ಹೋಗ್ತಾಯಿದ್ವಿ. ಹೋಗೋ ದಾರಿಲಿ ನೋಡ್ರೆ ಥಿಯೇಟ್ರ್ ಇದೆ ಅವ್ನ ಮನೆ ಹತ್ರ. ಏನೆಲ್ಲ ಇಷ್ಟು ಜನ ನಿಂತವ್ರು ಅಂತ ನೋಡ್ರೆ, ಇವತ್ತು KD ಮೂವಿ ರಿಲೀಸ್ ಅಂತ ಗೊತ್ತಾಯಿತು. ಸೊ ಅವ್ರನ್ನ ಕರ್ಕೊಂಡು ಹಿಂಗೆ ಮುಂದೆ ಬಂದರೆ ಅವ್ರ ಮನೆ ಹತ್ರ ಕೂಡ ಒಂದು ದೊಡ್ಡ ಮರ ಬಿದ್ದಿತ್ತು. ಸೊ ಏನಪ್ಪ ಇದು ಇವತ್ತು ಇಷ್ಟೊಂದು ಹಿಂಸೆ ಆಗೋಯ್ತು ಅಂತ ಅಂದ್ಕೊಂಡಾಗ ಆಮೇಲೆ ಬಂದ ಅಣ್ಣ. ಗುಡ್ ಮಾರ್ನಿಂಗ್. ಬಾ ತತ್ತು. ಇವತ್ತು ಬೇಜಾನ್ ಕಡೆ ಮರ ಉದ್ರೋಗೈತೆ ಅಲ್ವಾ? ಇಲ್ಲೇ ಪಕ್ಕ ರೋಡಲ್ಲೇ ಬಿದ್ದೈತೆ. ಏನ ನಿನ್ನ ಹೆಸರು? ಎಲ್ಲಿಗೆ ಬರ್ತಾ ಇರೋದು? ಎಲ್ಲಿಗೆ ಹೋಗಿ ಕರೆದ್ರು ಬರ್ತಾ ಆಯ್ತು. ಆನಂದ, ಬೆಳಿಗ್ಗೆ ಎಲ್ಲ ದೇವ್ರ ತರ ಇರ್ತೀಯ, ರಾತ್ರಿ ಆದ್ರೆ ಯಾಕೋ ಕುಡ್ದು ಹೀಗ್ ದೆವ್ವ ತರ ಆಡ್ತೀಯ. ರೈಟಿಗೆ ಇಂಡಿಕೇಟರ್ ಹಾಕಿ ಲೆಫ್ಟ್ ಹೇಳ್ತಾ ಇದ್ದೀರಾ? ಇನ್ನೇನು ನಮ್ಮ ವಾಕಿಂಗ್ ಪ್ಲೇಸಿಗೆ ರೀಚ್ ಆದ್ವಿ. ಅಲ್ಲಿ ನೋಡಿದ್ರೆ ಸರಿಯಾದ ಸೈಜ್ ಮರ ಬಿದ್ದಿತ್ತು. ಸೊ ಇವತ್ತೇನೆಲ್ಲ ಕಡೆ ಮರ ಬಿದ್ದೋಯ್ತಲ್ಲ ಅಂತ ನಾನು ಟೆನ್ಷನ್ ಮಾಡ್ಕೊಂಡು ಓಕೆ ಬನ್ನಿ ಅಂತ ಪಾರ್ಕ್ ಹತ್ರ ಹೋದರೆ ಅಲ್ಲೂ ಸೇಮೆ. ಸರಿ ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಸಿಕ್ಕಿದ ಕಡೆ ವಾಕ್ ಮಾಡೋಣ ಅಂತ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಫಸ್ಟು ನಾನು ಎದ್ದಿದ ತಕ್ಷಣ ನಾನು ಏನು ಮಾಡ್ತೀನಂದರೆ, ಈ ಥರ ಫುಲ್ಲು ಒಂದೊಳ್ಳೆ ಇಲ್ಲಿ ನೋಡಿ ಬಾಯಲ್ಲಿ ಈ ಥರ ಫುಲ್ಲು ಫಸ್ಟು ನಾನು ಡೇ ಸ್ಟಾರ್ಟ್ ಮಾಡೋದು ಈ ಥರ. ನೋಡು, ಏನೇ ಮಾಡಬೇಕಂದ್ರೂ ಹೆಲ್ತ್ ಈಸ್ ಇಂಪಾರ್ಟೆಂಟ್. ಸೊ ಫಸ್ಟು ಹೆಲ್ತ್ ನೋಡ್ಕೊಬೇಕು. ಸೊ ಅದಕ್ಕೆ ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟ್ ಟಾಸ್ಕ್ ಬಂದ್ಬಿಟ್ಟು ವಾಕ್ ಮುಗಿಸ್ಕೊಂಡು ಸ್ವಲ್ಪ ಬಾಡಿನ ಲೈಟಾಗಿ ವಾರ್ಮ್ ಅಪ್ ಮಾಡಿಕೊಂಡು. ಈ ನಡುವೆ ಬಿಸಿಲು ಜಾಸ್ತಿ ಇರೋದ್ರಿಂದ ಸಾಯಂಕಾಲ ಟ್ಯಾಂಕಿಲಿ ಒಂಚೂರು ನೀರಿರಲಿಲ್ಲ. ಪಾಪ ಬಾತ್ಕೋಳಿಗಳಿಗೆ ಊಟನೂ ತುಂಬ ಕಷ್ಟ ಆಗಿತ್ತು. ಸೊ ನನ್ನ ತಮ್ಮ ಬಂದು ಅವನ ಜೊತೆ ಒಂದು ಫ್ರೆಂಡ್ನೂ ಕರ್ಕೊಂಬಂದರೆ ವಾಕ್ ಮಾಡೋದು ಬಿಟ್ಟು ಇಬ್ಬರು ಕಾರಲ್ಲಿ ಕೂತ್ಕೊಂಡು ಫ್ರೀ ಫೈರ್ ಗೇಮ್ ಮಾಡ್ತಾಯಿದ್ರು. ವಾಕಿಂಗ್ ಮಾಡೋ ಮಕ್ಕಳು. ನೀವೇನು ಮಾಡ್ತಿದ್ರಿ? ನಾವು ಚೆನ್ನಾಗಿ ಮಾಡ್ಬಿಟ್ಟು ಬಂದ್ವಿ. ಕೇಳು, ಇವರು ಇನ್ಮೇಲಿಂದ ಕ್ಯಾನ್ಸಲ್ ಕೊಣವ್ರು. ನೋಡಿ ಎಲ್ಲ ಗೇಮ್ ಆಡ್ತಾವ್ರೆ. ಇವಾಗ ದಿನದ ಫಸ್ಟ್ ಟಾಸ್ಕ್ ಕಂಪ್ಲೀಟ್ ಆಯಿತು. ಸೊ ನಮ್ಮ ಸೆಕೆಂಡ್ ಟಾಸ್ಕ್ ಬಂದ್ಬಿಟ್ಟು ಡೈಲಿ ಮಾರ್ನಿಂಗ್ ನಾವು ಗ್ರೀನ್ ಟೀ ಮಿಸ್ ಮಾಡೋದೇ ಇಲ್ಲ. ಸೊ ಈ ಗ್ರೀನ್ ಟೀ ಅಂತೂ ತುಂಬ ನಮಗಂತೂ ಹೆವಿ ಇಷ್ಟ. ಸೊ ಹೋಗ್ತಾ ಇದ್ದಾರೆ, ಇಲ್ಲಿ ಏನು ಇಷ್ಟು ಜನ ನಿಂತವ್ರಲ್ಲ ಅಂತ ನಾನು ನಿಲ್ಲಿಸಿದೆ. ನೋಡಿದ್ರೆ ಪಾಪ ಹೊಸ ಕಾರು ಪೋಲ್ ಬಿದ್ದೋಗಿ ಕಾರ್ ಫುಲ್ಲು ಊಷ್ಟಾಗಿ ಹೋಗಿದೆ. ಏನಕ್ಕೆ ಹಿಂಗಾಯಿತು ಅಂದರೆ, ರಾತ್ರಿ ಸಖತ್ ಮಳೆ ಬಂತು ಗುರು. ಸೊ ಅದಕ್ಕೋಸ್ಕರ ಕಾರೆಲ್ಲ ಊಷ್ಟಾಗಿ ಅಯ್ಯೋ ಮುಂದೆ ನೋಡಿ ಎಷ್ಟು ದೊಡ್ಡ ಮರ ಬಿದ್ದೋಗಿದೆ. ಯಪ್ಪ, ಇನ್ಮೇಲೆ ನೈಟ್ ಆದರೆ ಸೀದಾ ಮನೆಗೆ ಬೇಗ ಬಂದು ಸೇರ್ಕೊಂಡ್ಬೇಕು ಮಳೆ ಬರೋಕ್ಕೆ ಮುಂಚೆ. ಮಳೆ ಬಂದರೆ ಈ ಪ್ರಾಬ್ಲಮ್ಮು, ಬಂದಿಲ್ಲ ಅಂದರೆ ಸೆಕೆ ಪ್ರಾಬ್ಲಮ್ಮು. ಏನು ಭಾಳ ಇದೆ ಬೆಂಗಳೂರಲ್ಲಿ. ಸರಿ ಅಂತ ಮುಂದೆ ಬಂದರೆ ಇಲ್ಲೂ ಮರ ಬಿದ್ದೋಗೈತೆ. ನನಗಂತೂ ಕಾರ್ ತಿರುಗಿಸಿ ಬೆಳಗ್ಗೆ ವಾಕ್ ಮಾಡೋದಕ್ಕಿಂತ ಕಾರ್ ಓಡಿಸಿದೆ ಜಾಸ್ತಿ ಆಗೋಯ್ತು. ಏನೋ ಇಲ್ಲೂ ಕಾರ್ ಹೋಗೋಕ್ಕಾಗ. ಸೊ ಗೈಸ್, ಇವಾಗ ಫೈನಲಿ ಬೆಳಗ್ಗೆ ಎದ್ದು ವಾಕು ಎಲ್ಲ ಮುಗಿಸ್ಕೊಂಡು ಬಂದಾಯಿತು. ಸೊ ಇವಾಗ ನೆಕ್ಸ್ಟ್ ಕೆಲಸ ಏನು ಅಂತಂದರೆ, ಈ ಥರ ಇದ್ದೀನಿ, ಜಾಕೆಟು ಟ್ರ್ಯಾಕ್ ಪ್ಯಾಂಟ್ಸ್ ಎಲ್ಲ ಹಾಕೊಂಡು ಈ ಥರ ಇದ್ದೀನಿ. ಯಾಕಂದರೆ ಇವಾಗ ನಮ್ಮ ಎಕ್ವಿಪ್ಮೆಂಟ್ಸ್ ಎಲ್ಲ ತೊಗೊಂಡು, ಸೊ ನಮ್ಮ ದಿನ ಎಲ್ಲ ಅದರಲ್ಲೇ ಕೆಲಸ ಇರುತ್ತಲ್ಲ. ಸೊ ಅದನ್ನೆಲ್ಲ ನಾವು ಫಸ್ಟು ಚಾರ್ಜ್ಗೆ ಹಾಕಿ, ಕ್ಯಾಮ್ರಾ ಗಿಂಬಲ್ಸ್ ಎಲ್ಲ ಚಾರ್ಜ್ಗೆ ಹಾಕಿ, ಸೊ ಮಾರ್ನಿಂಗ್ ಅದೆಲ್ಲ ಕೆಲಸ ಮುಗಿಸಿ ನಾವು ವಾಕ್ ಹೋಗ್ತೀವಿ. ಸೊ ವಾಕ್ ಇವತ್ತೆಲ್ಲ ಮುಗಿಸಾಯಿತು. ಬರ್ಬೇಕಾದ್ರೆ ಒಂದು ಗ್ರೀನ್ ಟೀ ಕೂಡ ಕುಡ್ಕೊಂಡು ಬಂದ್ವಿ. ಸೊ ಇವಾಗ ನೆಕ್ಸ್ಟ್ ಏನು ಅಂತಂದರೆ, ಕಾರ್ ನಿಲ್ಲಿಸ್ಬಿಟ್ಟು ಮೇಲೋಗಿ ನಾಷ್ಟ ಏನು ಮಾಡಿದ್ದಾರೆ ನಮ್ಮಮ್ಮ ನೋಡಿಕೊಂಡು ನಾಷ್ಟ ಮಾಡಿಕೊಂಡು ಎಲ್ಲ ಪ್ಯಾಕಪ್ ಮಾಡಿ ರೆಡಿಯಾಗಿ. ಸೊ ಇವತ್ತು ನಮ್ಮ ಮನೇಲಿ ಮಾಡಿದ ನಾಷ್ಟ ಬಂದ್ಬಿಟ್ಟು ಪುರಿ ಅವಲಕ್ಕಿ. ಸೊ ಇವಾಗ ಫುಲ್ಲು ಸ್ನಾನ ಮಾಡಿ ರೆಡಿಯಾಗಿ ಫ್ರೆಶ್ಶಾಗಿ ರೆಡಿಯಾಗಿದ್ದೀನಿ. ಸೊ ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ವಾಕ್ ಆಯಿತು. ವಾಕ್ ಆದಮೇಲೆ ಬ್ರೇಕ್ಫಾಸ್ಟ್ ಇವತ್ತು ಬಂದ್ಬಿಟ್ಟು ಏನದು ಪುರಿ ಅವಲಕ್ಕಿ ಅಂತೆ, ಚೆನ್ನಾಗಿತ್ತು. ಸೊ ಇವಾಗ ಬ್ರೇಕ್ಫಾಸ್ಟ್ ಕೂಡ ಮಾಡಾಯಿತು. ನೆಕ್ಸ್ಟ್ ಕೆಲಸ ಏನು ಅಂದರೆ, ನಮ್ಮ ಐಟಮ್ನೆಲ್ಲ ಪ್ಯಾಕ್ ಮಾಡಬೇಕು. ಮೌಸು, ಮೈಕು, ಕ್ಯಾಮ್ರಾ, ಲ್ಯಾಪ್ಟಾಪು, ಇಲ್ಲೊಂದು ಸ್ವಲ್ಪ ಆಕ್ಸೆಸರೀಸು, ಇಲ್ಲೊಂದು ಸ್ವಲ್ಪ ಗಿಂಬಲ್ಲು, ಇವೆಲ್ಲ ತೊಗೊಂಡು ಸೀದಾ ಇಲ್ಲಿಂದ ಬನಶಂಕರಿಗೆ ಹೋಗ್ಬೇಕು. ಇವತ್ತು ಶೂಟ್ ಇರೋದು ಬನಶಂಕರಲ್ಲಿ. ಸೊ ನೆಕ್ಸ್ಟ್ ಇನ್ನೇನಿದೆ ಕೆಲಸ, ಇಷ್ಟೇ ಸದ್ಯಕ್ಕೆ. ಈಗ ಇಲ್ಲಿರೋದೆಲ್ಲ ಪ್ಯಾಕ್ ಮಾಡಿ ಆಯಿತು. ಇವಾಗ ನೆಕ್ಸ್ಟು ಚಾರ್ಜರ್, ಫ್ಯಾನ್ ಬೇರೆ ಎಲ್ಲ ಗುರು ಸೆಕೆ. ಸೊ ಇವಾಗ ಪ್ಯಾಕ್ ಎಲ್ಲ ಆಯಿತು, ಲ್ಯಾಪ್ಟಾಪ್ ಎತ್ಕೊಂಡಾಯಿತು, ಕ್ಯಾಮ್ರಾನು ಪ್ಯಾಕ್ ಮಾಡಾಯಿತು. ಸೊ ಇವಾಗ ಹೊರಡೋದೆ.
ಇನ್ನೇನು ಪೆಂಡಿಂಗ್ ಇಲ್ಲ. RX-ಗೆ ಪೆಟ್ರೋಲ್ ಹಾಕ್ಸ್ಕೊಂಡು ಪಟ್ ಅಂತ ಓಡೋದೆ. ಸೊ ಬನ್ನಿ, ಇನ್ನೆಲ್ಲ ಮುಗೀತು ಕೆಲಸ, ನಾನು ರೆಡಿ ಆಗಿದ್ದಾಯಿತು. ಸೊ ಓಡೋಣ. ಸೊ ನನ್ನ ಗಾಡಿ RX ಬೇರೆ ಓಡಿಸಿ 2 ದಿನ ಆಗಿತ್ತು. ಸ್ಟಾರ್ಟ್ ಆಗುತ್ತಾ ಇಲ್ವೋ ಅಂತ ಅದೇ ಟೆನ್ಷನ್ ಆಗಿತ್ತು. ಬಟ್ ಪ್ರಯತ್ನ ಮಾಡಿ ಕೊನೆಗೂ 5 minutes later. ಮೀಟರ್ ಬೇಕು, ಮೀಟರ್. ಇವಾಗ ನಮಗೆ ಹೆಂಗೆ ಊಟ ಬೇಕೋ ನಮ್ಮ ಗಾಡಿಗೂ ಅದೇ ಥರ ಊಟ ಬೇಕು. ಸೊ ಇವಾಗ ನಾನು 4 ಲೀಟ್ರ್ ಪೆಟ್ರೋಲು, ಆಮೇಲೆ ಮೇಯ್ನ್ ಈ ಗಾಡಿ ಆಯಿಲ್ ಹಾಕ್ಸ್ಲೇಬೇಕು. ಲೀಟ್ರ್ 1 ಪ್ಯಾಕೆಟ್ ಅಂದರೂ 4 ಲೀಟ್ರಿಗೆ 4 ಪ್ಯಾಕೆಟು. ಸೊ ನಾನು ಪೆಟ್ರೋಲ್ ಹಾಕ್ಸ್ಕೊಂಡು ಹೊರಟೆ. ಸೊ ಶೂಟಿಂಗ್ ಸ್ಪಾಟ್ ಹತ್ರ ಹೋದ್ಮೇಲೆ ನಮ್ಮ ಮಾಮ ಫೋನ್ ಮಾಡಿ ಇವಾಗ ಫಿಲಮ್ ರಿಲೀಸ್ ಆಗಿದೆ KD ಹೋಗೋಣ ಬನ್ನಿ ಅಂತಂದರು. ಸೊ ನಾವು ನಮ್ಮ RX-ನ ಎತ್ಕೊಂಡೋಗಿ ನಮ್ಮ ಮಾಮನ ಫ್ರೆಂಡ್ ಮನೆ ಹತ್ರ ಗಾಡಿ ಹಾಕಿ ಅವ್ರ ಕಾರಲ್ಲಿ ನಾವು ಕ್ಲಚ್ ಎಷ್ಟು ಸಾಫ್ಟ್ ಇದೆಲ್ಲ ಮಾಮ. ಯಾವ ಆ್ಯಂಗಲಿಂದ ಬಟರ್ ಕಾಣಿಸ್ತೀಯ ಕಮಲೇಶ್ ಅಣ್ಣ ನಿಮಗೆ? ಪ್ರಸನ್ನ ಥಿಯೇಟ್ರಿಗೆ ಹೋದ್ವಿ. ಹೋಗಿದ ತಕ್ಷಣ ಏನು ಇಷ್ಟು ಜನ ಅಂತ ನಾನು ನೋಡಿ ಶಾಕ್ ಆದೆ. ಏನು ಮಾಮ ಧ್ರುವ ಸರ್ಜಾ ಈ ಲೆವೆಲ್ ಸಪೋರ್ಟು ಕೊಡ್ತಾ ಇರೋದು. ಸೊ ಧ್ರುವ ಸರ್ಜಾ ಅವರು ಇವತ್ತವರು ಆಟೋ ಡ್ರೈವರ್ ಫ್ಯಾನ್ಸ್ಗೆಲ್ಲ ಫ್ರೀಯಾಗಿ ಟೀ ಶರ್ಟ್ ಕೊಡ್ತಾಯಿದ್ರು. ಸೊ ಹಂಗೆ ಮುಂದೆ ಬಂದರೆ ಇಲ್ಲಿ ನಮ್ಮ ಅಪ್ಪು ಬಾಸ್ ಕಡೆಯವರು ಬಿರಿಯಾನಿ ಹಂಚ್ತಾಯಿದ್ರು. ಸೊ ಇವತ್ತು ನಾನು ಶಾಕ್ ಆಗಿದ್ದು ಏನಪ್ಪ ಅಂದರೆ ನಮ್ಮ ಮಾಮನ ಫ್ರೆಂಡು ನನ್ನ ತಮ್ಮ ಕೂಡ ಲೈನಲ್ಲಿ ನಿಂತ್ಕೊಂಡ್ಬಿಟ್ಟವ್ರೆ. ಸೊ ನನ್ನ ತಮ್ಮ ತಿನ್ನಲಿಲ್ಲ, ಪಕ್ಕದಲ್ಲಿದ್ದ ಅಜ್ಜಿ ಕೊಟ್ಟ. ಯಾರು ಫ್ಯಾನ್ಸ್ ಮಾಡ್ಸಿರೋದು? ಸೊ ಬಿರಿಯಾನಿ ತಿಂದ್ಬಿಟ್ಟು ನೆಕ್ಸ್ಟ್ ಸೀದಾ ಥಿಯೇಟ್ರ್ ಒಳಗೆ ಹೋದ್ವಿ. ಪ್ರೇಮ್ ಅವ್ರದ್ದು ತುಂಬ ದಿನ ಆದಮೇಲೆ ಒಂದು ಮೂವಿ ಸಕ್ಕದಾಗಿ ಬಂದಿದೆ ಅಂದರೆ ಅದು KDನೇ. ಡೈರೆಕ್ಟ್ರು ನಾವು ಇನ್ನೇನು ಮಾಡೋಕ್ಕಾಗುತ್ತಣ್ಣ. ಸೊ ಎಲ್ಲರದು ಆ್ಯಕ್ಟಿಂಗ್ ಆಗಲಿ, ಸಂಜಯ್ ದತ್ ಆಗಲಿ, ಸುದೀಪ್ ಆಗಲಿ, ಶಿಲ್ಪಾ ಶೆಟ್ಟಿ ಆಗಲಿ ತುಂಬ ಸಗದಾಗಿ ಆ್ಯಕ್ಟ್ ಮಾಡಿದ್ದಾರೆ. ಎಲ್ಲರೂ ಹೋಗಿ ಫಿಲಮ್ನ ಥಿಯೇಟ್ರಲ್ಲೇ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ತೆಗ್ದಿದ್ದಾರೆ. ಫೈಟಿಂಗ್ಸ್ ಎಲ್ಲ ಎಕ್ಸಲೆಂಟ್ ಆಗಿದೆ. ಸೊ ಫಿಲಮ್ ನೋಡಿ ನಮ್ಮ ಮಾಮನ ಹತ್ರ ಅದೇ ಕಾನ್ಸೆಪ್ಟು ರೀಲ್ಸ್ ಮಾಡಿಸೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮ್ಗೆ ಮಳೆ ಬೇರೆ ಸರಿಯಾಗಿ ಬಂತು. ಅದು ಬೇರೆ ಆನೆ ಕಲ್ಲಿನ ಮಳೆ ಅಂತೆ. ನಾನೇ ಫಸ್ಟ್ ಟೈಮ್ ನೋಡಿದ್ದು. ಹೆಂಗಾಯ್ತು ಮಳೆ? ಕಲ್ಲಲ್ಲ, ಐಸ್ ಕ್ಯೂಬು ಮೇಲ್ಗಡೆ ಯಾರೋ ಇಟ್ಟವ್ರೆ. ಅದು ಬರ್ತಿರೋ ಸ್ಪೀಡ್ಗೆ ಬೋರ್ಡೆಲ್ಲ ಉದುರೋಯ್ತು. ಸೊ ನಾವು ಮಾಡಿರೋ ಎಡಿಟ್ ವೀಡಿಯೋಸ್ನೆಲ್ಲ ಅಲ್ಲಿ ಕೆಲಸ ಮಾಡೋ ಹುಡುಗರು ನೋಡಿ ತುಂಬ ಖುಷಿಪಟ್ಟರು. ಸೊ ಇನ್ನೇನು ಆಟೋ ಬಂತು, ಟೈಮ್ ಆಯ್ತಲ್ಲ ಅಂತ ಓಡೋಣ ಅಂತ ಅಂದ್ಕೊಂಡ್ವಿ. ಸೊ ಹೋಗ್ತಾ ದಾರಿಲಿ ಹಣ್ಣಿಂಗ್ ಏನು ಬಂತೋ ಸರಿ ಗೊತ್ತಿಲ್ಲ, ಯಾರೋ ಬೇರೆ ಗಾಡಿ ಓಡಿಸ್ತಾಯಿದ್ರು. ಬಟ್ ಆದರೂ ಸೇಫಾಗಿ ಮನೆಗೆ ಬಿಟ್ಟರು. ಸೊ ಇವತ್ತಿನ ದಿನದಲ್ಲಿ ಇಷ್ಟೆಲ್ಲ ನಾವು ಎಂಜಾಯ್ ಮಾಡಿದ್ವಿ. ಸೊ ಇದೇ ಥರ ವ್ಲಾಗ್ಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.